ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಕೋಲಿ ಕಬ್ಬಲಿಗ ಸಮಾಜ ಹಾಗೂ ತಳವಾರ ಸಮಾಜದ ಜಂಟಿಯಾಗಿ ಕಲಬುರಗಿ ನಗರದಲ್ಲಿ ಡಿಸೆಂಬರ್ 29 ಸೋಮವಾರ ದಿವಸ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದಲ್ಲಿ ಸಮಾಜದ ಎಲ್ಲ ಸ್ವಾಮೀಜಿಗಳು, ಮುಖಂಡರು ಎಲ್ಲರೂ ಒಂದು ಪೂರ್ವಭಾವಿ ಸಭೆಯನ್ನ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟದ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನ ಎಲ್ಲರ ಒಂದು ಬೇಡಿಕೆ ಆಗಿರೋದ್ರಿಂದ ಕಲಬುರಗಿಯಲ್ಲಿ ನಾವೇನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 2 ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಂದು, ಸುಮಾರು ನಮ್ಮ ಸಮಾಜದ 30 ವರ್ಷಗಳಿಂದ ನಿರಂತರವಾಗಿ ಏನು ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ. ದಿವಂಗತ ವಿಠ್ಠಲ್ ಹೇರೂರ ಸಾಹೇಬರ ಆದಿಯಾಗಿ ನಮ್ಮ ಸಮಾಜಕ್ಕೆ ST ಪಟ್ಟಿಗೆ ಏನು ಸೇರ್ಪಡೆ ಆಗಬೇಕು, ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳನ್ನು ಸಿಗಬೇಕು ಅಂತ ಹೇಳಿ ನಾವು ನಿರಂತರ ಹೋರಾಟವನ್ನ ಏನು ಮಾಡ್ತಾ ಇದ್ದೀವಿ. 30 ವರ್ಷಗಳಿಂದ ನಮ್ಮ ಬೇಡಿಕೆ ಇವತ್ತಿಗೂ ಕೂಡ ಈಡೇರಿಲ್ಲ. ಹಾಗಾಗಿ ಇವತ್ತು ಗಂಗಾ ಮತ್ತು ಅದರ ಉಪಜಾತಿಗಳು ಕೇಂದ್ರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನವನ್ನ ಆಗಿ ಕೇಂದ್ರಕ್ಕೆ ಏನು ಪ್ರಸ್ತಾವನೆಯನ್ನ ಹೋಗಿತ್ತು, ಅದು ಪದೇ ಪದೇ ವಾಪೀಸನ್ನ ಬರ್ತಾ ಇದೆ. ಹಾಗಾಗಿ ಆ ಪ್ರಸ್ತಾವನೆಯನ್ನ ರದ್ದುಗೊಳಿಸಿ ಹೊಸ ಪ್ರಸ್ತಾವನೆ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಅಂತಕ್ಕಂಥ 5 ಪದಗಳನ್ನ ಒಂದು ಅಧ್ಯಯನವನ್ನ ಮಾಡಿ ಸೂಕ್ತ ದಾಖಲಾತಿಗಳೊಂದಿಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾದಂಥದ್ದು ರಾಜ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಇದು 1ನೇ ಬೇಡಿಕೆ. 2ನೇ ಬೇಡಿಕೆ, ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ತಳವಾರ ಸಮಾಜ, ತಳವಾರ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಿದ್ರು. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ತೆಗೆದುಕೊಂಡರು. ಇವತ್ತಿಗೂ ಕೂಡ ವಿನಾಕಾರಣವನ್ನ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು, ಸಿಂಧುತ್ವವನ್ನ ನಿಲ್ಲಿಸಿರುವಂತದ್ದು ಮತ್ತು ಈಗಾಗಲೇ ST ಪ್ರಮಾಣ ಪತ್ರವನ್ನು ಕೂಡ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಹೀಗಾಗಿ ತಳವಾರ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ.